ರಂಗವಿಠಲ್ಲ. ನಿಮ್ಮ ಮದುವೆ ಮಾಡಿಸಿದ್ದು ಗೋಪಾಲ ಶಾಸ್ತ್ರಿಗಳು ತಾನೆ? ಆ ಪುಣ್ಯಾತ್ಮರೇ ಕುಂತಿದ್ದು ನಮ್ಮ ಮದುವೆನ ವಿಜೃಂಭಣೆಯಿಂದ ನೆರವೇರಿಸ್ಕೊಡ್ತಾರೆ. ನಾನು ಅವ್ರ ಪಟ್ಟ ಶಿಷ್ಯ, ಅವ್ರ ಪಕ್ಕದಲ್ಲಿ ಕೂತಿದ್ನಲ್ಲ, ನೀವು ನೋಡ್ಲಿಲ್ವೇ? ಪಕ್ಕದಲ್ಲಿ ಕೂತಿದ್ದ ಹೆಂಡತಿ ಮುಖಾನೇ ನೋಡದೇ ಇರುವಂತ ಭೂಪ ನಾನು. ಆ ಕೆತ್ತಗಳಿಗೆ ಮುಹೂರ್ತ ಇಟ್ಟಿದ್ದಕ್ಕೆ ಇವತ್ತು ನಿಮ್ ಸಂಸಾರ ಬೀದಿ ಪಾಲಾಗಿರೋದು. ಇದೆ, ಇದ್ರಲ್ಲಿ ಏನೋ ಇದೆ. ಅದೇನು ಅಂತ ಸ್ವಲ್ಪ ಬಿಡಿಬಿಡಿ ಹೇಳ್ತೀರಿ. 10 ನಿಮಿಷ ಲೇಟ್ ಆಗಿ ಕಟ್ಸೋ ತಾಳಿನ ಬೇಕು ಅಂತಲೇ 10 ನಿಮಿಷ ಮುಂಚಿತವಾಗಿ ಕಟ್ಸಿದಾನೆ ಆ ಗೋಪಾಲ ಶಾಸ್ತ್ರಿ. ಅದು ರಾಹು ಕಾಲದಲ್ಲಿ. ಆ ರಾಹು ಕಾಲದಲ್ಲಿ ನಾನು ತಾಳಿ ಕಟ್ಟಿದ್ದಕ್ಕೋಸ್ಕರನೇ ನನ್ನ ಹೆಂಡತಿಯಿಂದ ಈ ಪ್ರೀತಿ ಅನ್ನೋದು ಮರೀಚಿಕೆಯಾಗಿದೆ. ಹೌದು, ಆ ಗೋಪಾಲ ಶಾಸ್ತ್ರಿನ ಖಂಡಿತ ಬಿಡಬೇಡಿ. ಶಾಸ್ತ್ರಿಗಳೇ, ಆ ಗೋಪಾಲ ಶಾಸ್ತ್ರಿ ಈಗ ಎಲ್ಲಿ ಸಿಗ್ತಾರೆ? ಹೀಗೆ ಕೆಟ್ಟ ಮುಹೂರ್ತದಲ್ಲಿ ಯಾವ್ದೋ ಮದುವೆ ಮಾಡ್ಸಕ್ ಹೋಗಿದ್ದಾನೆ. ಬಂದ ತಕ್ಷಣ ನಿಮ್ಗೆ ಆಗಿರೋ ಅನ್ಯಾಯನ ಸರಿಪಡಿಸ್ಕೊಳ್ಳಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ಗೋಪಾಲ ಶಾಸ್ತ್ರಿಯ ಕತ್ತನ್ನ ಕುಯ್ದು ಅವನು ಎದೆ ಮೇಲೆ ಇಡೋವರೆಗೂ ನಾನು ಪ್ಯಾಂಟ್ ಶರ್ಟ್ನೇ ಹಾಕೊಳ್ಳೋಣ. ಅವತ್ತು ನನ್ನ ಜೊತೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋದಾಗ ಏನ್ ಹೇಳಿದ್ ನೀನು? ನಾನು ಯಾವತ್ತೂ ನಿಮ್ ಮುಖ ನೋಡೋದಿಲ್ಲ, ನಾವು ಸತ್ರು ನಿಮ್ ಮನೆ ಕಡೆ ತಲೆ ಹಾಕಿ ಮಲಗೋದಿಲ್ಲ ಅಂತ ಹೇಳಿದ್ರು. ಇವತ್ತು ನಾಯಿ ತರ ಬಾಲ ಆಡ್ಸ್ಕೊಂಡ್ ಬಂದಿದ್ದೆ, ನಾಚಿಕೆ ಆಗಲ್ಲ ನಂಗೆ? ನನ್ಗೆ ಆಗಿರೋ ಅನ್ಯಾಯಕ್ಕೆ ನಿಮ್ಮನ್ನ ಕೇಳಕ್ ಬಂದಿದ್ದೀನಿ. ನಾನು ನಿನ್ಗೇನು ಅನ್ಯಾಯ ಮಾಡ್ರ ನಿನ್ ಪಿಂಡ, ನಿನ್ ಕೈ ತುಂಬ ಕೊಟ್ಟಿಲ್ವ ಬ್ರಹ್ಮ ದಂಡ? ಸ್ವಾಮಿ, ನಾನು ನೀವಿಬ್ರು ಒಟ್ಟೊಟ್ಟಿಗೆ ತಾನೇ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಿದ್ದು. ಬಾಯಿ, ನಾನು ಪ್ರಧಾನ ಪುರೋಹಿತ. ಅದಕ್ಕೆ ನೀವಿರೋವರೆಗೂ ಉಳ್ಗಾಲ ಇಲ್ಲ, ನಿಮ್ಮನ್ನ ಬೇಗ ಮುಗಿಸ್ಬೇಕು ಅಂತ ಸಖತ್ತಾಗಿ ಫಿಟ್ಟಿಂಗ್ ಇಟ್ಟಿದ್ದೀನಿ. ನಾನು ಪಾಂಡುರಂಗ ಗಂಡುಗಲಿ ಮನೆಗೆ ಹೋಗಿದ್ದೆ. ನಿನ್ನ ಸಂಸಾರ ಎಕ್ಕುಡೋದಕ್ಕೆ ಏನ್ ಗೊತ್ತಾ ಕಾರಣ? ಕೆಟ್ಟ ಮುಹೂರ್ತದಲ್ಲಿ ಮದುವೆ ಮಾಡಿಸಿದಾನೆ ಆ ಗೋಪಾಲ ಶಾಸ್ತ್ರಿ ಅಂತ ಫುಲ್ ಕಲರ್ ಹಾಕಿ ಹೇಳಿದ್ದೀನಿ. ಅಯ್ಯೋ ಅವಿವೇಕಿ, ಅದನ್ನ ಯಾಕೆ ಹೇಳಿದ್ಯೋ? ನೀವು ನನಗೆ ಮಾಡಿರೋ ಅನ್ಯಾಯಕ್ಕೆ ನಾನು ತೀರ್ಸ್ಕೊಳ್ತಾ ಇರೋ ರಿವೆಂಜು. ಪಾಂಡುರಂಗನ್ಗೆ ತುಂಬಾ ಕೋಪ ಬಂದಿದೆ, ಕತ್ತಿ ಹಿಡ್ಕೊಂಡು ಹುಡ್ಕಾಡ್ತಿದ್ದಾನೆ. ಕೆಳಗ್ ಬಿದ್ರೆ ನಿಮ್ಮ ರುಂಡ, ನಾನು ಬಂದು ಇಡಿಸ್ತೀನಿ ನಿಮಗೆ ಪಿಂಡ. ಇನ್ನು ಹೋಗ್ಲಿಲ್ವಾ? ಒಂದು ಒಳ್ಳೆ ಗಳಿಗೆ ಕೂಡ್ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಕಣ. ಆ ಗಳಿಗೆ ಕೂಡ್ ಬರ್ತಿದ್ದಂಗೆ ಆ ನಮ್ಮ ಶಾಸ್ತ್ರಿನ ಚೂಪ್ ಆಗಿದೆಯೇನಂತ ಒಂದ್ಸಲ ಚೆಕ್ ಮಾಡಿ ನೋಡ. ಏನ್ ಬಾವ ಇಷ್ಟೊಂದು ಹೊರತುವಾಗಿದೆ? ಬರೀ ಬಾಯಿ ಮಾತು ಕೇಳ್ತಾ ಇದ್ರೆ ನಿಜವಾಗ್ಲೂ ಕೊಲೆ ಮಾಡ್ಬಿಡ್ತೀರೋ? ಗಂಡುಗಲಿ ವಂಶದ ಹುಲಿನೇ ಕೆಣಕ್ ಬಿಡ ಕಣಲೆ. ನನ್ನ ಬದುಕನ್ನೇ ಮುರಾಬಟ್ಟಿ ಮಾಡ್ದವನ್ನ ನಾನು ಸುಮ್ಮನೆ ಬಿಡ್ತೀನೇನೋ. ಅವನ ಕತ್ತು ನಂಗಂಗೆ ಕೊಯ್ದು ಎದೆ ಮೇಲೆ ಮೊಡಗ್ಬಿಡ್ತೀನಿ. ಕೇಳಿಸ್ಕೊಂಡೆ ಅಮ್ಮ, ನಿನ್ಗೋಸ್ಕರ ನನ್ನ ಮಗ ಕೊಲೆಗಾಲ ಆಗ್ತಿದ್ದಾನೆ. ಅತ್ತೆ, ನಾನು ಅವ್ರು ಕೊಲೆ ಮಾಡು ಅಂತ ಹೇಳದ್ನಾ? ನೀನು ಪ್ರೀತಿಯಿಂದ ಮಾತಾಡ್ಸಿದ್ಲೆ ಅವನು ಕೊಲೆಗಾಲ ಆಗೋಲ್ಲ. ಹಳಿ ಅಂದ್ರೆ ಇವ್ರೆಲ್ಲರ ಕೈಲಿ ದಂಡಪಿಂಡ 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 ಸಾಕು ಬಾವ, ನೋವು ಆಗ್ತದೆ. ಹಾಗಂತ ಅನ್ಸ್ಕೋತಿರಲ್ಲ. ನಿಮಗೆ ನಾಚಿಕೆ ಇಲ್ವೇ? ಮಾನ ಇಲ್ವೇ? ಮರ್ಯಾದೆ ಇಲ್ವೇ? ನಿಮಗೆ ರೋಷ ಅನ್ನೋದಿಲ್ವೇ? ನಿಮಗೆ ಕೆಚ್ಚು ಅನ್ನೋದಿಲ್ವೇ? ಇವ್ರು ಬಾವ, ನಾನು ಇದುವರೆಗೂ ದೇವ್ರನ್ನ ನೋಡ್ಲೇ ಇಲ್ಲ. ನೀವೇ ನನ್ನ ಪಾಲಿಗೆ ದೇವ್ರು. ಅದೇನು ಮಾಡ್ಬೇಕು ಅಂತ ಹೇಳಿ ದೇವ್ರೆ. ಹಳಿ ಅಂದ್ರೆ ಈಗಿಂದ ಈಗ್ಲೇ ಹೋಗಿ ಹುಟ್ಟು ಬಟ್ಟೆನಲ್ಲೇ ಆ ಶಾಸ್ತ್ರನ ಎತ್ತಕೊಂಬರ್ರಿ. ಬಾವ, ಚಾಕು ಚೂಪಾಗಿದ್ದಾಗ್ಲೇ ಕುಯ್ಕೊಂಡ್ಬಿಡ್ಬೇಕು. ಮೊಂಡಾದ್ಮೇಲೆ ಮೊಂಡಾಟ ಶುರು ಮಾಡತ್ತೆ. ಇನ್ಯಾಕ್ ತರ ನಡೀರಿ ಬಾವ. ಯಾರ್ ಬೇಕಾಗಿತ್ತು? ಗೋಪಾಲ್ ಶಾಸ್ತ್ರಿಗಳಿದಾರ? ಯಾಕೆ? ತಿಥಿ ಮಾಡಿಸ್ಬೇಕಾಗಿತ್ತು. ನಮ್ಮನೆಯವರು ತುಂಬಾ ಚೆನ್ನಾಗಿ ತಿಥಿ ಮಾಡಿಸ್ತಾರೆ. ಯಾರು ತಿಥಿ ಮಾಡಿಸ್ಬೇಕಾಗಿತ್ತು? ಅವ್ರ ತಿಥಿನೇ. ಅವ್ರ ತಿಥಿನ ಅವ್ರ ಕೈಲೇ ಮಾಡಿಸ್ತೀರಾ? ಯಾರೇ ನೀವು? ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರ ವೀರಕೆಸರಿ, ಬಲಗೈ ಎತ್ತಿದ್ರ ವೀರ ಮದಕರಿ. ನನ್ನ ಮದುವೆನ ಅವ್ರು ಮಾಡಿಸಿದಾರೆ ಅಂದ ಮೇಲೆ ಅವ್ರ ತಿಥಿನ ನಾನ್ ಮಾಡ್ಬೇಕಾಗಿದ್ದು ಕರ್ಮ ತಾನೇ. ಪಾಂಡುರಂಗ ಗಂಡುಗಲಿ ಕತ್ತಿ ಹಿಡ್ಕೊಂಡು ಬಂದಿದ್ದಾನೆ, ಬೇಗ ತಪ್ಪಿಸ್ಕೊಳ್ರಿ. ರಂಗಮ್ಮನವರೇ, ನೀವೇ ನನ್ನ ಕಾಪಾಡ್ಬೇಕು, ನನ್ನ ಪ್ರಾಣ ಉಳಿಸ್ಬೇಕು. ಗೋಪಾಲ ಶಾಸ್ತ್ರಿಗಳೇ, ಯಾಕೆ ಇಷ್ಟೊಂದು ಭಯ ಪಟ್ಕೊಂಡಿದ್ದೀರಿ? ಹಳಿ ಅಂದ್ರೆ ತಪ್ಪಿಸಿಕೊಂಡು ಹೋಗಿದ್ದ ಹಕ್ಕಿ ತಾನಾಗಿ ತಾನು ಹಾರಿಕೊಂಡು ಬಂದು ಕತ್ತಿಯ ಮನೆಗೆ ಎದೆ ಒಡ್ಡಿದೆ. ನೀನು ನನ್ನ ಕೊಲೆ ಮಾಡೋಕ್ಕಿಂತ ಮೊದಲು ನಾನು ಹೇಳೋ ಮಾತು ಕೇಳಯ್ಯ. ಅವತ್ತೇನಾಯ್ತು ಗೊತ್ತಾ? ಈ ಜಾಜಿನ ಮದುವೆ ಆಗ್ಬೇಕಾದ ಗಂಡು ಬರಲಿಲ್ಲ. ಮುಹೂರ್ತ ಹತ್ರ ಬಂದಿತ್ತು. ಆಗ ನಿನ್ನ ಕುರಿ ತರ ಎಳ್ಕೊಂಬಂದು ಹಸಮೇಣ ಮೇಲೆ ಕೂರಿಸಿದ್ದೆ. ಇದು ಜಗತ್ಗೆ ಗೊತ್ತಿರೋ ವಿಷಯ ತಂದೆ, ಮುಂದೆ ಕೇಳಪ್ಪ ನೀನು. ತಾಳಿ ಕಟ್ಸಿ ಅಂತ ಅರ್ಜೆಂಟ್ ಮಾಡಿದ್ರು. ಅದಕ್ಕೆ ನಾನಂದೆ ಮುಹೂರ್ತಕ್ಕೆ ಸಾಕಷ್ಟು ಟೈಮ್ ಇದೆ ಅಂತ. ಅದಕ್ಕೇಂದ್ರು ಗೊತ್ತಾ? ನಿಮ್ಮ ಮುಹೂರ್ತದ ಮನೆ ಹಾಳಾಗೋಗ ಬಿಟ್ಟು ನನ್ನ ಮಗ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ, ಅದಕ್ಕೋಸ್ಕರ ಅರ್ಜೆಂಟ್ ಆಗಿ ತಾಳಿ ಕಟ್ಟಿ ಶಾಸ್ತ್ರ ಮಾಡಿ ಮುಗಿಸಿ ಅಂದ್ರು. ಕೆಟ್ಟಗಳಿಗೆ ಮದುವೆ ಮಾಡಿಸ್ತಿದ್ದಿಲ್ಲ ಅಂತ 2 ಮಂತ್ರ ಹೇಳೋ ಜಾಗಕ್ಕೆ 4 ಮಂತ್ರ ಹೇಳಿ ಮದುವೆ ಮಾಡಿಸ್ದೆ ಕಣಯ್ಯ. ಅಂದ್ಮೇಲೆ ನೀನು ಸೇಡ್ ತೀರಿಸ್ಕೊಳ್ಬೇಕಾಗಿರೋದು ನನ್ನ ಮೇಲಲ್ಲ, ಅವ್ರ ಮೇಲೆ. ಯಾರವನು? ಸತ್ತು ಸ್ವರ್ಗದಲ್ಲಿರೋ ನಿಮ್ಮಪ್ಪ. ಅಯ್ಯಪ್ಪ!